ಹಾಯ್ ಹಲೋ ನಮಸ್ಕಾರ, ಹೆಂಗಿದ್ದೀರಿ ಎಲ್ರು? ನಾನಿವಾಗ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೆ. ಜಸ್ಟ್ ಇದೊಂದು ಸೀನ್ ನಿಮಗೆ ತೋರಿಸ್ಬೇಕು ಅನಿಸ್ತು. ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಬುರ್ಜ್ ಖಲೀಫಾದ ಹಿಂದ್ಗಡೆನೆ ನಾನು ಹೋಗ್ತಾ ಇದ್ದೆ. ನನ್ನ ಹೆಸರು ಸುರೇಶ್ ಅಂತ. ನಾನು ದುಬೈಲಿದ್ದೀನಿ. ನಾನು ದುಬೈಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಇಲ್ಲಿದು ಒಂದು ಸೀನನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇಲ್ಲಿ ಮುಂದ್ಗಡೆನೆ ಬುರ್ಜ್ ಖಲೀಫಾ ಇದೆ. ಬುರ್ಜ್ ಖಲೀಫಾ ಡೈಲಿ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ನೀವು ನೋಡ್ಕೊತೀರಾ, ನಮಗೇನು ಹಾಗೆ ಸ್ಪೆಷಲ್ ಅನ್ಸಲ್ಲ. ಬಸ್ ನೋಡಿ ಶೇಖ್ಗಳ ಇದು ಒಂದು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಶೇಖ್ಗಳ ಡ್ರೆಸ್ ಹೇಗಿರುತ್ತೆ ಅಂತ ಇಲ್ಲಿ ಮಾಡಿದ್ದಾರೆ. ಶೇಖ್ ಉತ್ತರ ಕರ್ನಾಟಕದವನು, ಗದಗ ಜಿಲ್ಲಾ, ಸಿರಹಟ್ಟಿ ತಾಲೂಕು, ಹಡಗಲಿ ಗ್ರಾಮ ಅಂತ ಪುಟ್ಟ ಹಳ್ಳಿಯವನು. ಸೊ ನಾನಿವಾಗ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ದುಬೈಯಲ್ಲಿ ಭಾಳ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ದುಬೈಯಲ್ಲಿ ಹಾಗೆ ನೋಡಲಿಕ್ಕೆ ಚಮ್ ಕಾಣ್ತಾ ಇದೆ. ಸೊ ಇವಾಗ ನಾನು ದುಬೈಯಲ್ಲಿ ಬುರ್ಜ್ ಖಲೀಫಾದ ಮುಂದ್ಗಡೆ ಅಥವಾ ಹಿಂದ್ಗಡೆನೇ ಇದ್ದೀನಿ. ನೋಡ್ಬೋದು ನೀವು, ಬುರ್ಜ್ ಖಲೀಫಾ ಇಲ್ಲೇ ಇದೆ. ಸೊ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದೆ. ಸೊ ನನಗೊಂದು ಇನ್ಫಾರ್ಮೇಷನ್ ಸಿಕ್ತು. ಏನಪ್ಪ ಇನ್ಫಾರ್ಮೇಷನ್ ಅಂದರೆ, ನಮ್ಮ ಉತ್ತರ ಕರ್ನಾಟಕ ಅಥವಾ ಹುಬ್ಳಿ ಧಾರವಾಡ ಈ ಗದಗ ಸೈಡ್ನಲ್ಲಿ ಕೆಲವರು ಇಲ್ಲಿ ದುಬೈಗೆ ಕೆಲಸಕ್ಕೆ ಅಂತ ಹೈರಿಂಗ್ ಮಾಡ್ತಾ ಇದ್ದಾರೆ. ಅದು ಕೂಡ ಕ್ಲೀನಿಂಗ್ ಜಾಬ್ಗೆ, ಕ್ಲೀನಿಂಗ್ ಮಾಡೋದು, ಹೌಸ್ ಕೀಪಿಂಗ್ ಅಂತ ಹೇಳಿ 100ರಿಂದ 150, 200, 300 ಜನನ ಕರ್ಕೊಂಬಂದು ಇಲ್ಲಿ ಕೆಲಸಕ್ಕೆ ಕೊಡಿಸ್ತೀವಿ ಅಂತ ಹೇಳಿ ಒಂದು ಬೇಕಾಗಿದ್ದಾರೆ ಅಂತ ಹೇಳಿ ಇಂಟರ್ವ್ಯೂ ನಡೀತಾ ಇದೆ ಅಂತೆ ಹುಬ್ಳಿ ಧಾರವಾಡ ಸೈಡ್. ಸೊ ಅದಕ್ಕೋಸ್ಕರ ನಾನು ಇಲ್ಲಿರೋ ಸತ್ಯನ ನಾನು ನಿಮಗೆ ಹೇಳ್ತೀನಿ. ಏನಪ್ಪ ವಿಷಯ ಅಂದರೆ, ಸೊ ಇಲ್ಲಿ ಭಾಳ ಫ್ರಾಡ್ ಆಗ್ತಾ ಇದೆ, ಮೋಸ ಮಾಡ್ತಾರೆ ಜನ. ಇಂಟರ್ವ್ಯೂಗೆ ನಿಮಗೆ ಏನು ಕ್ವಶನ್ ಕೇಳೋದಿಲ್ಲ. ನಿಮ್ಮ ಹತ್ರ ಪಾಸ್ಪೋರ್ಟ್ ಇಲ್ದಿದ್ರು ಮಾಡಿ ಅವರೇ ನಿಮ್ಮ ಪಾಸ್ಪೋರ್ಟ್ ಮಾಡಿ ಕರ್ಕೊಂಬರ್ತೀನಿ, ಮತ್ತು ನೀವು 1 ರೂಪಾಯಿನೂ ಕೊಡೋದು ಬೇಡ ಅಂತ ಹೇಳಿ ಈ ಥರ ಒಂದು ಮಾಡಲಿಕ್ಕೆ ಜನ ಬರ್ತಾರೆ, ಬಂದು ನಿಮ್ಮನ್ನು ಕರ್ಕೊಂಡು ಬರ್ತಾರೆ ದುಬೈಗೆ. ಸೊ ಹಾಗಾಗಿ ಅವರಿಗೆ ಮೋಸ ಹೋಗೋದ್ರಿಗಿಂತ ಮುಂಚೆ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ಯಾರಾದರೂ ದುಬೈ ಬರಬೇಕು ಅಥವಾ ಈ ಥರ ಜನಗಳಿಗೆ ಏನಾದರೂ ನಿಮಗೆ ಗೊತ್ತಿದ್ದಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಭಾಳ ಫ್ರಾಡ್ ಆಗ್ತಾ ಇದೆ ಇಲ್ಲಿ. ಕ್ಲೀನಿಂಗ್ ಕೆಲಸ ಅಂದರೆ ಹೇಗಿರುತ್ತೆ ಅಂತ ಹೇಳಿದರೆ, ದೊಡ್ಡ ಕಂಪನಿ ಇರುತ್ತೆ. ದೊಡ್ಡ ಕಂಪನಿಯಲ್ಲಿ ಏನು ಮಾಡ್ತಾರೆ, 500-1000 ಜನನ ಒಂದು ಬಿಲ್ಡಿಂಗಲ್ಲಿ ಅವರು ಊಟ ಗೀಟ ಎಲ್ಲ ಕೊಡ್ತಾರೆ. ಸೊ ಕೆಲಸ 12 ಗಂಟೆ ಕೆಲಸ ಇರ್ತದೆ. ಸೊ ಒಂದೇ ಬೆಡ್ಡಲ್ಲಿ ಇಬ್ಬರು ಮಲ್ಕೋಬೇಕು. ಒಬ್ಬ ನೈಟ್ ಡ್ಯೂಟಿ ಮಾಡಿದರೆ ಒಬ್ಬ ಡೇ ಡ್ಯೂಟಿ ಮಾಡಬೇಕು. ಸೊ ಒಬ್ಬ ಡೇ ಡ್ಯೂಟಿಯಲ್ಲಿ ಹೋದರೆ ನೈಟ್ ಡ್ಯೂಟಿಯವನು ಡೇಯಲ್ಲಿ ಮಲಗ್ತಾನೆ, ಡೇ ಡ್ಯೂಟಿಯಲ್ಲಿರೋನು ನೈಟ್ ಮಲಗ್ತಾನೆ. ಒಂದೇ ಬೆಡ್ಡಲ್ಲಿ ಇಬ್ಬರು ಮಲ್ಕೋಬೇಕು. ಮತ್ತು ಊಟದ ಪ್ರಾಬ್ಲಮ್ಮು. ಈ ಥರ 12 ಗಂಟೆ ಕೆಲಸ ಮಾಡಿ ನೀವು ಮತ್ತು ಅಲ್ಲಿಂದ ಬಂದು ಅಡುಗೆ ಮಾಡಿಕೊಂಡು, ನಿಮ್ಮ ಬಟ್ಟೆನ ನೀವೇ ತೊಳ್ಕೊಂಡು, ನೀವೇ ಅಡುಗೆ ಮಾಡಿಕೊಂಡು, ನೀವೇ ರೇಷನ್ ತೊಗೊಂಡು ಬಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಅಥವಾ ಹುಬ್ಳಿ ಧಾರವಾಡ ಗದಗ ಸೈಡ್ನವರಿಗೆ ಭಾಳ ಮೋಸ ಆಗ್ತಾ ಇದೆ. ದುಬೈಯಲ್ಲಿ ಗೌರ್ಮೆಂಟ್ ಬಸ್ ಹೆಂಗಿರುತ್ತೆ ಅಂತ ನೋಡಿ. ಈ ಶಾರುಖ್ ಖಾನ್ ಮಿಂಚಿದ್ದು ದುಬೈಯಲ್ಲಿ. ಶಾರುಖ್ ಖಾನ್ ಹೆಸರಲ್ಲಿ ಈ ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗನ್ನು ಶಾರುಖ್ ಖಾನ್ ಹೆಸರಲ್ಲಿ ಮಾಡಿದ್ದಾರೆ. ಮಿಂಚಿದ್ದು ದುಬೈ ಗೌರ್ಮೆಂಟ್ ಬಸ್ ಹೆಂಗಿರ್ತಾವೆ ನೋಡಿ. ನೋಡು ಗುರುವೆ, ನೀರಿಲ್ಲ ದುಬೈಲಿ ಅಂತ ಹೇಳ್ತಾರೆ. ನೀರನ್ನು ಇಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ ನೋಡಿ. ಇಲ್ಲಿ ಅಷ್ಟೇ ಅಲ್ಲ, ಮುಂದೆ ಅಲ್ಲಿ ಇದೆ, ಆ ಕಡೆ ಇದೆ. ನೀರಂದರೆ ಈ ಥರ ಯೂಸ್ ಮಾಡ್ತಾರೆ ನೋಡಿ. ಇಲ್ಲಿ ದುಬೈಯಲ್ಲಿ ನೀರಿಲ್ಲ ಅಂತ ಹೇಳ್ತಾರಲ್ಲ, ದಿಸ್ ಈಸ್ ದುಬೈ. ಪ್ರತಿಯೊಂದು ಅವರೇ ಮಾಡಿ ನಿಮ್ಮನ್ನು ಹೌಸ್ ಕೀಪಿಂಗ್ ಕೆಲಸಕ್ಕೆ ಕರ್ಕೊಂಬರ್ತಾರೆ ಅಂತ ಹೇಳಿ ನನಗೆ ವಿಷಯ ಸಿಕ್ಕಿತ್ತು. ಸೊ ಆ ವಿಷಯದ ಬಗ್ಗೆ ನಾನು ನಿಮಗೆ ಹೇಳಿಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತುಂಬ ಫ್ರಾಡ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಪಾಸ್ಪೋರ್ಟ್ ಇಲ್ಲದಿದ್ದರೂ ಅವರು ನಿಮಗೆ ಪಾಸ್ಪೋರ್ಟ್ ಮಾಡಿ, ಅವರೇ ನಿಮಗೆ ಮೆಡಿಕಲ್ ಮಾಡಿ, ಅವರೇ ದುಡ್ಡು ಕಟ್ಟಿ, ಅವರೇ ಟಿಕೆಟ್ ತೆಗಿಸಿ ನಿಮ್ಮನ್ನ ಕರ್ಕೊಂಬರ್ತಾ ಇದ್ದಾರೆ ಅಂದರೆ ಜಸ್ಟ್ ನೀವು ಇಮ್ಯಾಜಿನ್ ಮಾಡಿ ನೀವು ಎಷ್ಟು ಬಕರ ಆಗ್ತಾ ಇದ್ದೀರಾ ಅಂತ. ಇಲ್ಲಿ ಕ್ಲೀನಿಂಗ್ ಕೆಲಸಕ್ಕೆ ಸಿಕ್ಕಾಪಟ್ಟೆ ಶಾರ್ಟೇಜ್ ಜನ ಇರ್ತಾರೆ. ಯಾಕೆಂದರೆ ಸಿಕ್ಕಾಪಟ್ಟೆ ಕೆಲಸ ಟಾರ್ಚರ್ ಇರುತ್ತೆ, ಸಿಕ್ಕಾಪಟ್ಟೆ ಹಾರ್ಡ್ ಕೆಲಸ ಇರುತ್ತೆ. 12 ಗಂಟೆ ಕೆಲಸ ಮಾಡಬೇಕು ಗುರು. ಹೌಸ್ ಕೀಪಿಂಗ್ ಆಗಲಿ, ಕ್ಲೀನಿಂಗ್ ಕೆಲಸಕ್ಕಾಗಲಿ ಯಾರು ಕೂಡ ಬರೋಕ್ಕೆ ಹೋಗಬೇಡಿ. ಭಾಳ ಮೋಸ ಆಗ್ತದೆ. ನಿಮಗೆ ಇಲ್ಲಿ ಸ್ಯಾಲರಿ ಇಷ್ಟು 1500 ಅಷ್ಟು ಸ್ಯಾಲರಿ ಸಿಗೋದಿಲ್ಲ. ಸ್ಯಾಲರಿ ಕೂಡ ಕಮ್ಮಿ ಇರ್ತದೆ. ಅದರಲ್ಲೇ ನೀವು ರೇಷನ್ ಮಾಡ್ಕೋಬೇಕು, ನಿಮ್ಮ ಮತ್ತು ಪಾನನ್ನು ಮೇಂಟೈನ್ ಮಾಡಬೇಕು. ಸೊ
ಅದಕ್ಕೋಸ್ಕರ ಯಾರೆಲ್ಲ ಈ ಥರ ಇಂಟರ್ವ್ಯೂಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮಗೆ ಯಾರಾದರೂ ಈ ಥರ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಬನ್ನಿ ದುಬೈಗೆ, ಅಷ್ಟು ಸ್ಯಾಲರಿ ಕೊಡ್ತೀವಿ ಇಷ್ಟು ಸ್ಯಾಲರಿ ಕೊಡ್ತೀವಿ ಅಂತ ಹೇಳಿದರೆ ಯಾರು ಕೂಡ ನಂಬಕ್ಕೆ ಹೋಗಬೇಡಿ ಪ್ಲೀಸ್, ಮೋಸ ಹೋಗ್ತೀರಾ. ನಾನಿವಾಗ ದುಬೈಲಿ ಇದ್ದೀನಲ್ಲ, ನನಗೆಲ್ಲ ಗೊತ್ತಿದೆ. ಸೊ ನಾನು ಇಲ್ಲಿ ಕ್ಲೀನಿಂಗ್ ಕೆಲಸ ಮಾಡೋರನ್ನ ತುಂಬ ನೋಡಿದ್ದೀನಿ, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಉತ್ತರ ಕರ್ನಾಟಕದ ಜನಗಳಿಗೆ ಶೇರ್ ಮಾಡಿ, ಅವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ. ನೀವು ಹಾಗೂ ಬರ್ತೀರಿ ಅಂದರೆ ನೀವು ಕೆಲಸನ ಕಲಿತು ಕೂಡ ಬರ್ಬೋದು, ಒಳ್ಳೆ ಜಾಬ್ ಸಿಗುತ್ತೆ, ಚೆನ್ನಾಗಿದೆ, ಸ್ಯಾಲರಿ ಇರುತ್ತೆ. ಬಟ್ ಕ್ಲೀನಿಂಗ್ ಕೆಲಸಕ್ಕೆ ಮಾತ್ರ ಬಂದರೆ ನೀವು ಕುರಿಗಳಾಗ್ತೀರಾ. 2 ವರ್ಷ ನಿಮ್ಗೆ ಏನು ಮಾಡೋಕ್ಕಾಗಲ್ಲ, ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ. ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಅವರಾಗೆ ನಿಮಗೆ ಪಾಸ್ಪೋರ್ಟ್ ಮಾಡಿ ಕೊಡ್ತಾರೆ ಅಂತ ಹೇಳಿದರೆ ಭಾಳ ದೊಡ್ಡ ಮೋಸಕ್ಕೆ ಒಳಗಾಗ್ತೀರಾ. ಪ್ಲೀಸ್ ದಯಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.